ನಮಸ್ತೆ ಸ್ನೇಹಿತರೆ. ನನ್ನ ಮುಂದೆ ಇಲ್ಲಿ ನೋಡ್ತಾ ಇರುವಂಥ ಈ ಆಂಪ್ಲಿಫೈರ್ ಅಂದರೆ ಮಿನಿ ಆಂಪ್ಲಿ ಸ್ಪೀಕರ್ ಬಾಕ್ಸ್ ಇದು. ಇದನ್ನು ಲ್ಯಾಪ್ಟಾಪು ಮತ್ತು ಕಂಪ್ಯೂಟರ್ಗಳಲ್ಲಿ ಉಪಯೋಗಿಸ್ತಾರೆ. ಇದು ಸೌಂಡ್ ಬರ್ತಾ ಇಲ್ಲ ನೋಡಿ. ಈಗ ಈ ರೀತಿಯಾಗಿ ಸೌಂಡು ಬರ್ತಾಯಿದೆ. ಇದನ್ನು ಯಾವ ರೀತಿ ರಿಪೇರಿ ಮಾಡೋದು ಅನ್ನೋದನ್ನು ನಿಮಗೆ ನಾನು ಈಗ ತೋರಿಸ್ತೀನಿ. ನಾವು ಮೊದಲನೇದಾಗಿ ಇದರ ಸ್ಕ್ರೂಗಳನ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಇರುತ್ತೆ ಸರ್ಕ್ಯೂಟ್. ಇದು ಆಡಿಯೋ IC, ಇದು ಆಡಿಯೋ ಬೋರ್ಡು. ಇದು ಓಪನ್ ಮಾಡಿ ತೋರಿಸ್ತೀನಿ. ಇದು ಪವರ್ ಸಪ್ಲೈ, ಮಿನಿ ಪವರ್ ಸಪ್ಲೈ. ಇಲ್ಲಿ ಒಂದು ಚಿಕ್ಕ ICನ ಯೂಸ್ ಮಾಡಿದ್ದಾರೆ. ಇದು ಸ್ಟೀರಿಯೋ IC ಆಗಿ ಕೆಲಸ ಮಾಡುತ್ತೆ. ಇದು 5 ವೋಲ್ಟಲ್ಲಿ ಓಡುವಂಥ IC ಆದ್ದರಿಂದ ಇದು ಸಪ್ಲೈನು 5 ವೋಲ್ಟು ಅಂದರೆ 5 to 7 ವೋಲ್ಟಲ್ಲಿ ಇರುತ್ತೆ ಅನ್ನೋದು ಒಂದು ಇದು. ಇದರಲ್ಲಿ ನಾವು ನೋಡಿ, ಇದು ಕೆಪಾಸಿಟ್ರ್ ಎಲ್ಲ ಸರಿ ಇದೆ ನೋಡಿ. ಇದೊಂದು ಸ್ವಲ್ಪ ಬಲ್ಜ್ ಆಗಿದೆ ಅಂದರೆ ಇದು ಈ ಕೆಪಾಸಿಟ್ರು ಪ್ರಾಬ್ಲಮ್ ಇರೋ ಹಾಗೆ ಕಾಣಿಸ್ತಾ ಇದೆ. ನಾವೀಗ ಈ ಕೆಪಾಸಿಟ್ರ್ ಚೇಂಜ್ ಮಾಡಿಬಿಟ್ಟು ಇದನ್ನು ರಿಪೇರಿ ಮಾಡೋಣ. ಈಗ ಮೊದಲನೇದಾಗಿ ಈ ಕೆಪಾಸಿಟ್ರನ್ನ ಚೇಂಜ್ ಮಾಡೋಣ. ನಾವು ಅದಕ್ಕಿಂತ ಮುಂಚೆ ಮೊದಲು ಎಷ್ಟು ವೋಲ್ಟೇಜ್ ಬರ್ತಾ ಇದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋಣ. ಈಗ ನಾನು ಇದನ್ನು ಮೇನ್ಸ್ ಕಾರ್ಡನ್ನು ಹಾಕಿ ಆನ್ ಮಾಡಿದ್ದೀನಿ. ಈಗ ಈಗ 1 to 2 ವೋಲ್ಟು 1.5 ವೋಲ್ಟ್ ಮಾತ್ರ ನಮಗೆ ಮೀಟ್ರು ತೋರಿಸ್ತಾ ಇದೆ. ಈ ಕೆಪಾಸಿಟ್ರ್ ಚೇಂಜ್ ಮಾಡಿಬಿಟ್ಟು ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಣ. ನೋಡಿ, ಅದು ಚಿಕ್ಕ ಚಿಕ್ಕ ಅಂತ ಬರ್ತಾಯಿದ್ದ ಸೌಂಡನ್ನು ಈಗ ಸ್ಟಾಪ್ ಆಯಿತು. ನೋಡಿ, ಇದರಲ್ಲಿ 470 MFD 10 ವೋಲ್ಟು ಕೆಪಾಸಿಟ್ರು ಇದೆ. ಈಗ ನನ್ನ ಹತ್ರ 470 25 ಇದೆ. ಇದು ನಡೆಯುತ್ತೆ. ಹಾಕ್ತೀನಿ ಇದನ್ನು. ಇಲ್ಲಿ ನಿಮಗೆ ಈ ಬಲ್ಜ್ ಆಗಿರೋದು ಕಾಣಿಸ್ತಾ ಇರ್ಬೋದು. ಈ ರೀತಿಯ ಒಂದು ಹೋಮ್ ಥಿಯೇಟ್ರ್ ಸ್ಪೀಕರ್ ಬಾಕ್ಸ್ ಅಂದರೆ ಆಂಪ್ಲಿ ಸ್ಪೀಕರ್ ಇದು. ಇದರಲ್ಲಿ ಸಾಮಾನ್ಯವಾಗಿ ಬರುವಂಥ ಕಂಪ್ಲೇಂಟು. ಈಗ ಇದನ್ನು ಚೇಂಜ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ನೋಡಿ, ಇದನ್ನು ರಿಮೂವ್ ಮಾಡಿದ್ದೀನಿ. ನೆಗೆಟಿವ್ ಒಳಗಡೆಗಿದೆ.
470/25 ಕೆಪಾಸಿಟರ್ ಈಗ ಸಾಲ್ಡ್ರ್ ಮಾಡಿದ್ದೀನಿ. ಈಗ ನಾವು ಮೇನ್ಸ್ ಆನ್ ಮಾಡಿ ಇದು ವರ್ಕ್ ಆಗ್ತಾ ಇದೆಯಾ ಅಂತ ನೋಡೋಣ, ಮತ್ತು ಇದರ ವೋಲ್ಟೇಜನ್ನು ಚೆಕ್ ಮಾಡೋಣ. ಈಗ ನೋಡಿ, ಈಗ ಲೈಟ್ ಆನ್ ಆಯಿತು. ಲೈಟ್ ಆನ್ ಆಯಿತು ಅಂತಂದರೆ ಈಗ ಸರಿ ಇರುತ್ತೆ ಅನ್ನೋ ಒಂದು ಭಾವನೆ. ನೋಡಿ, 5.28 5 ವೋಲ್ಟು ಎಕ್ಸಾಕ್ಟಾಗಿ ತೋರಿಸ್ತಾ ಇದೆ ಈಗ. ಅಂದರೆ ಇದು ಸರಿ ಆಯಿತು ಅಂತ. ಇದರ ಇನ್ಪುಟ್ಟು ಇಲ್ಲಿದೆ. ಇದು ಸೌಂಡು. ನೋಡಿ, ಹಮ್ಮಿಂಗ್ ಬರ್ತಾ ಇದೆ. ಈಗ ಒಂದು ಆಡಿಯೋ ಹಾಕಿ ಚೆಕ್ ಮಾಡಿ ನೋಡೋಣ. ನಮಸ್ತೆ ಸ್ನೇಹಿತರೆ, ನನ್ನ ಮುಂದೆ ಇಲ್ಲಿ ನೋಡ್ತಾ ಇರುವಂಥ ಈ ಆಂಪ್ಲಿಫೈರ್ ಅಂದರೆ ಮಿನಿ ಆಂಪ್ಲಿ ಸ್ಪೀಕರ್ ಬಾಕ್ಸ್ ಇದು. ಇದನ್ನು ಲ್ಯಾಪ್ಟಾಪು ಮತ್ತು ಕಂಪ್ಯೂಟರ್ಗಳಲ್ಲಿ ಉಪಯೋಗಿಸ್ತಾರೆ. ಇದು ಸೌಂಡ್ ಬರ್ತಾ ಇಲ್ಲ ನೋಡಿ. ಈಗ ಈ ರೀತಿಯಾಗಿ ಸೌಂಡು ಮ್ಯೂಸಿಕ್ಕು ಕಾಪಿರೈಟ್ ಬಂದ ಕಾರಣ ನಾನು ಮ್ಯೂಸಿಕ್ನ ಮ್ಯೂಟ್ ಮಾಡಿದ್ದೇನೆ. ನಾವು ಮೊದಲು ತೋರಿಸಿದ ವಿಡಿಯೋನೇ ಸೈಡ್ ಕ್ಲಿಪ್ನ ಇದಕ್ಕೆ ಆಡಿಯೋ ಆಗಿ ನಿಮಗೆ ತೋರಿಸಿದ್ದೇನೆ. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.